ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ಊಟ ಮಾಡೋಣ. ಏ ದೀಪಾ, ಬೆಳಗ್ಗೆ ನೋಡಿದ್ರೆ ಬೇರೆ ಸೀರೆ ಹಾಕೊಂಡಿದ್ದೆ, ಈಗ ನೋಡಿದ್ರೆ ಪಿಂಕ್ ಸೀರೆ ಉಟ್ಕೊಂಡಿದ್ಯಾ? ಓ, ಹೊಲಿಯಕ್ಕೆ ಅಂತ ಯಾರೋ ಸೀರೆ ಕೊಟ್ಟಿದ್ರೆ ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡ್ತಿದ್ಯಾ? ಏನ್ ಕತೆ? ಮೇಡಮ್, ಮೊದ್ಲು ಆ ಮಾತನ್ನ ವಾಪಸ್ ತಗೊಳ್ಳಿ. ಬಿಟ್ಟಿ ಶಾಕಿಂಗ್ ಮಾಡಕ್ ಅಭ್ಯಾಸ ಇಲ್ಲ ನನ್ಗೆ. ನನ್ ಗ್ರಾಹಕರು ನಂಗೆ ದೇವ್ರ ಇದ್ದಂಗೆ. ಅವ್ರು ಕೊಡೋ ದುಡ್ಡನ್ನ ನಾನ್ ಭಿಕ್ಷೆ ಅನ್ಕೊಂಡು ಕೆಲ್ಸ ಮಾಡೋಳು. ಅಂತದ್ರಲ್ಲಿ ಅವ್ರು ಹೊಲಕ್ ಕೊಡೋ ಬಟ್ಟೆನ ನಾನ್ ಹಾಕೊಳ್ತೀನ? ಮತ್ತೇಕೆ ಬೇರೆ ಸೀರೆ ಉಟ್ಕೊಂಡಿದ್ಯಾ? ಬೆಳಿಗ್ಗೆ ಒಂದ್ ಸೀರೆ, ರಾತ್ರಿ ಒಂದ್ ಸೀರೆ. ನಿಂತರ ನಾವು ಶೋಕಿ ಮಾಡಲ್ಲ, ನಾವು ದಿನಕ್ಕೆ ಒಂದೇ ಸೀರೆ ಉಟ್ಕೊಳ್ಳೋದು. ನೀವ್ ಎಷ್ಟಾದ್ರೂ ಸೀರೆ ಉಟ್ಕೊಳ್ಳಿ ಮೇಡಮ್, ಅದ್ ನಿಮಗ್ ಬಿಟ್ಟಿದ್ದು. ನಂಗೆ ಬಣ್ಣದ ಸೀರೆ ಇಷ್ಟ, ಅದಕ್ಕೆ ಉಟ್ಕೊಂಡೆ. ಏನಿವಾಗ? ಹೋಗ್ಲಿ ಬಿಡಮ್ಮ. ಹಾಗೆ ನೋಡಿದ್ರೆ ನಮ್ ದಿಶಾನು ಆಫೀಸಲ್ಲಿ ನಿಂತರಾನೆ ಪಿಂಕ್ ಡ್ರೆಸ್ ಹಾಕೊಂಡಿದ್ಲು. ನೀವೇನಕ್ರಿ ಅವ್ರ ಡ್ರೆಸ್ ನೋಡ್ತಿದ್ರಿ? ನೋಡ್ಲಿ, ಇಷ್ಟೇ ಕಾನೇ ನೋಡ್ಬೇಕು. ತುಂಬಾ ಚೆನ್ನಾಗಿ ಜೋಕ್ ಮಾಡ್ಬೇಕಣ್ಣ ನೀನು. ನೀವು ಕಾಮಿಡಿ ಕಿಲಾಡಿಗಳಿಗೆ ಕಂಟೆಸ್ಟೆಂಟ್ ಆಗಿ ಹೋಗು. ಬೇಡ ರೀ, ಓವರ್ ಆಯ್ತು. ಇನ್ನೇನೆ ಮತ್ತೆ ಮುಖ ನೋಡಿದಾಗ ಹಾಕಿರೋ ಬಟ್ಟೆ ಕಾಣಿಸಲ್ವಾ? ಸೆನ್ಸ್ ಇಲ್ದೆ ಮಾತಾಡ್ಬೇಡ. ಆಕ್ಚುಲಿ ಇವತ್ತು ದಿಶಾ ಮಾಡಿದ ಪ್ರೆಸೆಂಟೇಶನ್ ತುಂಬಾ ಯುನೀಕ್ ಆಗಿ ತುಂಬಾ ಚೆನ್ನಾಗಿತ್ತು ಅಲ್ವಾ? ಹೌದಮ್ಮ, ಎಂತೆಂತ ಯೂನಿಕ್ ಡಿಸೈನ್ ಪ್ರೆಸೆಂಟ್ ಮಾಡಿದ್ಲು. ಅವಳು ನೋಡಿ ಎಲ್ರು ಕಲ್ತ್ಕೋಬೇಕು. ನನ್ನ ಏನಕ್ರಿ ನೋಡ್ತಾ ಇದ್ದೀರಾ? ಕಲ್ತ್ಕೊಳ್ಳಿ ಅಂತ. ಏನೋ? ಅಯ್ಯೋ, ನೀನಲ್ಲದೆ ದಿಶಾ ನೋಡಿ ಈಗಿನ ಕಾಲದ ಹುಡುಗಿರು ಕಲ್ತ್ಕೋಬೇಕು ಅಂದೆ. ಅಲ್ಲೇನ ಚಿರು? ಹೌದು ಚಿಕ್ಕಪ್ಪ, ದಿಶಾ ಅವರು ನಮ್ಮ ಕಂಪ್ನಿ ಕನ್ಸಲ್ಟೆಂಟ್ ಆಗಿ ಬಂದಿರೋದು ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯ. ಅವರು ಡಿಸೈನರ್ ಕಮ್ ಮಾಡೆಲ್, ಈ ಕಾಂಬಿನೇಷನ್ ಇದೆಯಲ್ಲ, ಇದು ತುಂಬಾ ರೇರ್. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವ್ರು ನಮ್ಮ ಕಂಪ್ನಿಗೆ ಸೇರಿದ ಕ್ರೆಡಿಟ್ ಎಲ್ಲ ನಿಮ್ಗೆ ಹೋಗ್ಬೇಕು. ದಿಶಾ ನಮ್ ಕಂಪನಿಲೇ ಪರ್ಮನೆಂಟ್ ಆಗಿ ವರ್ಕ್ ಮಾಡ್ತಾಳೆ ಅಂದ್ರೆ ನಾನು ಏನ್ ಮಾಡಕ್ಕೂ ರೆಡಿ. ವಾಟ್ ಯು ಸೇ ಚಿರು? ನೋಡೋಣ. ಅದಕ್ಕೆ ಸದ್ಯಕ್ಕಂತೂ ಅವ್ರು ನಮ್ಮ ಕಂಪ್ನಿಲಿ ಇರೋದ್ರಿಂದ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮುಂದೆ ನೀವು ಹೇಳ್ದಂಗೆ ಅವ್ರು ಏನಾದ್ರು ನಮ್ಮ ಜೊತೆನೆ, ಐ ಮೀನ್ ನಮ್ಮ ಕಂಪ್ನಿಲೇ ಉಳ್ಕೊಂಡ್ರೆ ಇಟ್ಸ್ ಅ ವೆರಿ ಗುಡ್ ಮೂವ್ ಅಂತ ಹೇಳ್ಬೋದು. ಸೇಮ್ ಟು ಸೇಮ್ ದಿಶಾ ನೆಚ್ಚಿನ ತರ್ತಿರು. ಏನ್ ಚಿಕ್ಕ ಮಾವ, ಚಿರು ದಿಶಾಗೆ ನೆತ್ತಿ ತಟ್ಟದ್ನಾ? ಹೌದಮ್ಮ, ನಾನು ಚಿರು ದಿಶಾ ಪಾನಿಪುರಿ ತಿನ್ನಕ್ ಹೋಗಿದ್ವಿ. ಏನ ಚಿಕ್ಕ ಮಾವ? ಏನಿಲ್ಲಮ್ಮ, ಪಾನಿಪುರಿ ತಿಂದಿದ್ದು ಸ್ವಲ್ಪ ವಾಯು ಆಗ್ಬಿಡಿದೆ, ಕಾಲೆಲ್ಲ ಹಿಡ್ಕೊಂಡ್ಬಿಡಿದೆ. ಅದೇನೋ ಹೇಳ್ತಾ ಇದ್ರಲ್ಲ, ನೀವ್ 3 ಜನ ಪಾನಿಪುರಿ ತಿನ್ನಕ್ ಹೋಗಿದ್ರಿ ಅಂತ. ಅದಕ್ಕೆನಾ ನೀವ್ 3 ಜನನು ಆಫೀಸಲ್ಲಿ ಕಾಣಿಸ್ತಾ ಇರ್ಲಿಲ್ಲ? ಹೂನಮ್ಮ, ದಿಶಾ ಪಾನಿಪುರಿ ತಿನ್ಬೇಕು ಅಂತ ಆಸೆ ಪಟ್ಲು, ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲೇನೋ ಚಿರು? ಹೌದು ಹೌದು. ಈಗ ನಿನಗೇನಾಯ್ತಪ್ಪ? ಸೇಮ್ ಚಿಕ್ಕಪ್ಪ ಹೇಳ್ದಂಗೆ ಪಾನಿಪುರಿ ತಿಂದು ನಂಗೂ ವಾಯು ಆಗಿದೆ ಅನ್ಸುತ್ತೆ. ನೀರ್ ತರ್ತೀನಿ. ಮತ್ತೆ ಸೇಮ್ ಟು ಸೇಮ್ ಸೀನು. ಏನ್ ಚಿಕ್ಕ ಮಾವ, ಇದೇ ತರ ಚಿರು ನೀರ್ ಚೆಲ್ಲದ್ನಾ? ಓಹೋ, ಚಿರು ದಿಶಾಗೆ ನೀರು ಕುಡಿಸ್ದ.